ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಧರ್ಮಸ್ಥಳದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಲೇಬೇಕಾಗ್ತದೆ ಪ್ರತಿ ದಿನ ಸಾಧ್ಯದಷ್ಟು ಮಟ್ಟಿಗೆ. ಯಾಕೆಂದರೆ ಅಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ, ಇಲ್ಲೇ ಧರ್ಮ ಅಧರ್ಮಗಳ ಮಧ್ಯದಲ್ಲೇ ತಿಕ್ಕಾಟ ನಡೀತಾ ಇದೆ. ಸತ್ಯ ಅಸತ್ಯದ ಮಧ್ಯೆ, ನ್ಯಾಯ ಅನ್ಯಾಯಗಳ ಮಧ್ಯೆ. ಇಲ್ಲಿ ಯಾರು ನ್ಯಾಯವಂತರು, ಯಾರು ಅನ್ಯಾಯವಂತರು, ಯಾರು ಸುಳ್ಳುಕೋರರು, ಯಾರು ಯಾರನ್ನು ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಎಲ್ಲರೊಂದು ಬಟಾಬಯಲಾಗಬೇಕಾಗಿದೆ. ಇಂಥ ಪ್ರಸಂಗದಲ್ಲೇ ನಮ್ಮ ಹೆಗ್ಗಡೆಯವರು ನಮ್ಮ ಸರ್ಕಾರ ರಚಿಸಿದಂಥ SIT ಒಂದು ಏನು ಶೋಧನಾ ಕಮಿಟಿ ಅದ ಅದನ್ನು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಅಷ್ಟಲ್ಲ, ಸತ್ಯ ಹೊರಗೆ ಬರಲಿ, ಧರ್ಮಸ್ಥಳದ ಬಗ್ಗೆ ಇದ್ದಂಥ ಪ್ರಚಾರಗಳು ಮುಕ್ತಾಯ ಆಗಲಿ, SIT ಸಲುವಾಗಿ ತೆಗೆದುಕೊಂಡಂಥ ಏನು ಡಿಸಿಷನ್ ಅದ ಇದು ನಿಶ್ಚಿತವಾಗಿಯೂ ಒಳ್ಳೆಯದ ನ್ಯಾಯಯುತವಾದಂಥದ್ದಾಗಿದೆ. ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಸ್ವತಃ ಹೆಗ್ಗಡೆ ಅವರು ಒಪ್ಕೊಂಡಾಗ ಇದನ್ನು ರಾಜಕೀಯ ಮಾಡುವಂಥ ಅವಶ್ಯಕತೆ ಏನಿದೆ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಅದಾರೆ. ಯಾಕಂದರೆ BJPಗೆ ಮೇಲೆ ಇದನ್ನು ಆ ಧರ್ಮದ ಅಪಮೌಲ್ಯ ಆಯಿತು, ಅಪಮಾನ ಆಯಿತು, ಅಪವಿತ್ರ ಆಯಿತು ಅಂತ ಆರೋಪ ಮಾಡ್ತಾನೆ ಇರ್ತದೆ. ಕೆಲವೊಮ್ಮೆ ಅವ್ರು ಏನು ಆರೋಪ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಏನೋ ಅನ್ನೋಷ್ಟು ಮಟ್ಟಿಗೆ. ಒಂದು ಕಡೆ ವಿಜಯೇಂದ್ರ ಅವರು ಸೌಜನ್ಯರ ಮನೆಗೆ ಹೋಗ್ತಾರೆ. ಯಾವ ಸೌಜನ್ಯರ ಕೊಲೆ ಕೇಸ್ನಲ್ಲೇ ಹೆಗ್ಗಡೆ ಅವ್ರ ಹೆಸರು ಮೇನ್ ಕಾಣ್ತಾ ಇದ್ದೀನೋ ಅವ್ರ ಮನೆಗೆ ಹೋಗ್ತಾರೆ. ಇನ್ನೊಂದು ಕಡೆ ಹೆಗ್ಗಡೆ ಅವ್ರ ಪರವಾಗಿ ಮಾತಾಡ್ತಾರೆ. ಇದೇನು ದ್ವಂದ್ವ ನೀತಿ ಅಂತೇಳಿ. ಇಲ್ಲೇ ಒಂದು ದೃಷ್ಟಿಯಿಂದ ನೋಡಿದರೆ ಕಾಂಗ್ರೆಸ್ಗೆ ಒಂದಕ್ಕೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ. ಸತ್ಯ ಯಾವ ರೀತಿ ಹೊರಗೆ ಬರಲಿ ಅದಕ್ಕೆ ತನಿಖೆ ಮಾಡಿಸ್ತಾ ಇದ್ದೇವೆ. SIT ಪೂರ್ಣ ಪ್ರಮಾಣದ ತನಿಖೆ ಶುರು ಮಾಡಿದ ಅದು ಆಗಲಿ ಅಂತ ಹೇಳ್ತಾ ಇದ್ದಾರೆ. ಇವರು ಸೌಜನ್ಯ ಪರ ಮಾತಾಡ್ತಾರೆ, ಇತ್ತು ಮಾತಾಡ್ತಾರೆ, ಹತ್ತು ಮಾತಾಡ್ತಾರೆ. ಹೀಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ BJP ಏನಪ್ಪ ಅಂದರೆ ತನ್ನ ನೆಲೆಯನ್ನು ಕಳೆದುಕೊಳ್ತಾ ಇದೆಯಾ ಅಂತೇಳಿ. ಯಾಕಂದ್ರೆ ನ್ಯಾಯದಿಂದ ಹೊರಗೆ ಬರಬೇಕಲ್ಲ, ಸತ್ಯ ಗೊತ್ತಾಗಬೇಕು. ಮತ್ತು ಹೆಗ್ಗಡೆಯವರು ಸತ ಹೊತ್ಕೊಂಡಾಗ ಇವ್ರದ್ದು ಏನು ಕಿರಿಕಿರಿ ಅಂತೇಳಿ ಜನಸಾಮಾನ್ಯರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ದಿನದಿಂದ ದಿನಕ್ಕೆ ಮಟ್ಟೆನವರು ಮತ್ತು ತಿಮ್ರೋಡಿಯವರು ಇಬ್ಬರು ಹೀರೋ ಸಾಕ್ತಾ ಇದ್ದಾರೆ. ಎಲ್ಲರಿಗೂ ರಿಲೀಸ್ ನಾವು ಎಲ್ಲ ಕೊಡ್ತೀವಿ, ಡಾಕ್ಯುಮೆಂಟ್ಸ್ ಇದ್ದಾವೆ, ಡಾಕ್ಯುಮೆಂಟ್ಸ್ ಕೊಡ್ತಾನೂ ಇದ್ದಾರೆ, ದಾಖಲಾತಿ ಕೊಡ್ತಾ ಇದ್ದಾರೆ. ಅದರಲ್ಲೂ VS ಉಗ್ರಪ್ಪನವರು ದೊಡ್ಡ ಒಂದು ದಾಖಲೆಗಳಿತ್ತು. ಆ ದಾಖಲೆ ಈಗ SIT ಮುಂದದ. ಹೀಗಾಗಿ SIT ಭಾಳ ಹಗುರವಾದ ಕೆಲಸ. ಇಲ್ಲಿ ಯಾರು ನ್ಯಾಯವಾಗಿ ಮಾತಾಡ್ತಾ ಇದ್ದಾರೆ, ಯಾರು ಸುಳ್ಳು ಮಾತಾಡ್ತಾ ಇದ್ದಾರೆ, ಇವು ಘಟನೆಗಳು ಏನು, ಈಗ ಸಂಬಂಧ ಏನು, ಇವೆಲ್ಲವೂ ಇವತ್ತು ಅಭ್ಯಾಸ ಮಾಡ್ತಾಯಿದೆ. ಅಭ್ಯಾಸ ಮಾಡಿ ಒಂದು ನಿರ್ಧಾರಕ್ಕೆ ಬರೋ ಹಂತಕ್ಕೆ ಬರ್ತಾಯಿದೆ ಅಂತ. SIT ನೇಮಿಸಿದ್ದು ಭಾಳ ಒಳ್ಳೆಯ ಕೆಲಸ ಅಂತೇಳಿ ಸ್ವತಃ ಹೆಗ್ಗಡೆಯವರು ಒಪ್ಪೋ ಜೊತೆಗೆ ಎಲ್ಲರೂ ಒಪ್ಪಿಕೊಳ್ಳೋ ಮುಂದೆ ನಾವು NIA ಕೊಡೋರು ಮಧ್ಯ ಕೊಡೋರು ಅಂತ ಅದು ತುರ್ತ ಸರಿನಾ ಅನ್ನುವಂಥ ಮಾತು. ಯಾಕಂದ್ರೆ ಈ ತನಿಖೆ ಬಿಟ್ಟು ಚಿನ್ನೊಂದು ಖರ್ಚೋದು, ಆ ತನಿಖೆಯಿಂದ ಮತ್ತೊಂದು ಖರ್ಚೋದು, ಇದರಿಂದ ದಿಶಾಪೂಲ ಆಗ್ತಾ ಕೊನೆಗೆ ನಾವು ಏನು ಮಾಡಬೇಕಂತ ಮಾಡಿರ್ತೀವಿ ಉದ್ದೇಶನ ವಿಫಲ ಆಗಬಾರ್ದು ಅಂತೇಳಿ. ಈಗಾಗಲೇ ವಿಫಲ ಆದಂಗೆ ಆಗಿದೆ. ಯಾಕಂದ್ರೆ ಇಡೀ ವ್ಯವಸ್ಥೆ ಏನಾಗಿಬಿಟ್ಟಿದಪ್ಪ ಅಂದ್ರೆ ಧರ್ಮಸ್ಥಳದ ಒಂದು ಹೆಸರು ಕೆಡಿಸ್ತಾ ಇದ್ದಾರೆ ಅನ್ನೋಂಥ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕೆ. ಅದಕ್ಕೆ ಸರಿನೋ ತಪ್ಪೋ ಅದು ಆಗಬೇಕಾದ್ರೆ ತನಿಖೆ ಆಗಬೇಕು. ತನಿಖೆ ಆಗೋದಂದ್ರೆ ಈಗ SIT ತನಿಖೆ ನಡೆಸೋದ. ಮತ್ತು ಈಗಾಗಲೇ ನಮ್ಮ ಮುಸುಕುದಾರಿಯನ್ನು ಒಮ್ಮೆಲ್ಲ ಹಲವು ಸಲ ಚರ್ಚೆ ಮಾಡಿ ಅವನ ಜೊತೆಗೆ ಯಾರಪ್ಪ ನೀನು ಹಿಂದಿದ್ದಂಥವ್ರು ಅಂದಾಗ ಅವನು ಸಹಜವಾಗಿ ಮಟ್ಟೆನವ್ರ ಹೆಸರು ಹೇಳಿದಾನ, ತಿಮರೋಡಿಯವ್ರ ಹೆಸರು ಹೇಳಿದಾನ, ಅವ್ರು ನನಗೆ ದಾರಿ ತಪ್ಪಿಸಿದ್ರು ಅನ್ನೋ ಮಾತಾಡಿದಾರೆ ಅಂತ ಸುದ್ದಿಗಳಿದ್ದಾವೆ. ಆದರೆ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅದು ಪೂರ ಹೊರಗೆ ಬಂದಾಗ ಗೊತ್ತಾಗುವಂಥದ್ದು. ಬಟ್ ಈಗ ಮಾತ್ರ ಈ ಒಂದು ಧರ್ಮಸ್ಥಳದ ಯುದ್ಧ ತಾರಕಕ್ಕೆ ಬಂದ ಹೆಗ್ಡೆ ವರ್ಸಸ್ ಅದರ್ಸ್ ಅಂತ, ಅಥವಾ ಯೂಟ್ಯೂಬರ್ಸ್ ವರ್ಸಸ್ ಹೆಗ್ಡೆ ಈ ರೀತಿಯಾಗಿ ಆಗ್ತಾಯಿದೆ ಅಂತೇಳಿ ಅನಿಸ್ಲಿಕ್ಕತ್ತದ. ಇದರಿಂದಾಗಿ ಏನಾಗಿಬಿಡುತ್ತಪ್ಪ ಅಂದ್ರೆ ಸಹಜ ನಿಧಾನಕ್ಕೆ ಈ ಒಂದು ಈಗಾಗಲಿದ್ದಂಥ ಸಮಸ್ಯೆ ಮತ್ತೆ ಗಟ್ಟಿ ಆಗುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಜಲ್ದಿ ಇದನ್ನು ನೀವು ಎನ್ಕ್ವೈರಿ ಮಾಡಿ ಅನ್ನೋ ಹಂತಕ್ಕೆ ಬಂದು ನಿಂತಿದ್ದಾರೆ ನಮ್ಮ ಈ ಒಂದು ಏನಪ್ಪ ಅಂತಂದ್ರೆ ಹೆಗ್ಗಡೆ ಅವರು. ಇದಕ್ಕೆ ಇಷ್ಟೇ ಕಾರಣ ಸತ್ಯ ಹೊರಗೆ ಬರಲಿ, ಯಾವ ಇದ್ದಾರೋ ಹೊರಗೆ ಬರಲಿ ಅನ್ನೋಂಥದ್ದು. ಅದಕ್ಕೆ ಅವ್ರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಟ್ಟೆನವ್ರು ಮಾತ್ರ ಅವ್ರೂ ಹಾಜರಾಗಿದ್ದಾರೆ. ಅವರು ತಮ್ಮ ಮಾತುಗಳು ಹೇಳ್ತಾ ಇದ್ದಾರೆ, ಯಾರಿಂದ ಅನ್ಯಾಯ ಆಯಿತು, ಏನಾಯಿತು, ಹೇಗಾಯಿತು ಅಂತೇಳಿ. ಮತ್ತು ಸೌಜನ್ಯ ಕೇಸ್ ಎಲ್ಲ ಸುತ್ತಾಗಿ ಮಧ್ಯದಲ್ಲಿ ಬರೋದು ಸೌಜನ್ಯ ಕೇಸ್ ರಿವೋಕ್ ಮಾಡಿರಿ ಅಂತ ಆಲ್ರೆಡಿ ನಮ್ಮ ಸುಪ್ರೀಂ ಕೋರ್ಟ್ ಅದನ್ನು ಕ್ಲೋಸ್ ಮಾಡಿದೆ. ಈಗ ಮರಳಿ ಆರೋಪ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂಥೇಳಿ ಇವತ್ತು ನಮ್ಮ ಸರ್ಕಾರನು ಅಥವಾ ಅದರಲ್ಲೂ ಸಿದ್ದರಾಮಯ್ಯ ಸರ್ಕಾರ ಹೇಳ್ಕೊಳ್ಳಿಕ್ಕತ್ತದ. ಆದರೆ ಇಲ್ಲೇ ಉಳಿದ ವಿಷಯಗಳನ್ನ ತೆಗೆದು ನೋಡಿದಾಗ ಸೌಜನ್ಯ ಪರ ಕೇಸಿಗಾಗಿನ ಇಲ್ಲಿವರೆಗೆ ಮಟ್ಟೆನವರಾಗಿರ್ಬೋದು, ತಿಮರೋಡಿಯವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಸಾಕಷ್ಟು ರೀತಿಯ ಪ್ರಯತ್ನ ಮಾಡಿ ಈಗ ಒಂದು ಹಂತಕ್ಕೆ ತಂದಿದ್ದಾರೆ. ಈಗ ಅದನ್ನು ಒಂದು ನಿಶ್ಚಿತವಾಗಿ ಉತ್ತರ ಪಡೆಯುವಷ್ಟರಲ್ಲಿನ ನಿಶ್ಚಿತವಾಗಿಯೂ ಉತ್ತರ ಪಡೆಯಬೇಕು ಎನ್ನುವಷ್ಟರಲ್ಲಿಗೆ ಮತ್ತು ಬೇರೆ ಬೇರೆ
ಆಯಾಮದ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದ್ದಾವೆ. ಇಲ್ಲ ಈಗ ನಿಮಗೆ ಹೇಳಿದಂಗೆ ಒಂದು ಕಡೆ ಹೆಗ್ಡೆಯವರು ಒಪ್ಕೊಳ್ತಾ ಇದ್ದಾರೆ ಆಗಲಿ ತನಿಖೆ ಅಂತೇಳಿ, ಇನ್ನೊಂದು ಕಡೆ ಇದನ್ನು ನಮ್ಮ ಬಿ ಜೆ ಪಿಗರು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದು, ಅದೇ ಕಾಲಕ್ಕೆ SIT ತಮಗೆ ಬೇಕಾದ್ರೆ ನೇಮಿಸ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು. ಅದಕ್ಕಾಗಿ NIA ನೇಮಿಸ್ರಿ ಮತ್ತು ವಿದೇಶಿ ಫಂಡ್ ಸಾಕಷ್ಟು ಬರ್ತದಿಲ್ಲ, ಒಡನಾಡಿನುವಂಥ ಒಂದು ಸಂಘಟನೆ ಓಡಾಡಿ ಮಾಡ್ತಾಯಿದೆ, ಅದು ದುಡ್ಡಿನ ಮೂಲೇನು ಅನ್ನೋ ಪ್ರಶ್ನೆಗಳು ಸಹಿತ ಇವತ್ತು ಎತ್ತಾ ಇದ್ದಾರೆ. ಇವೆಲ್ಲ ಕೇಳಬೇಕಾಗಿದ್ದು, ಯಾಕಂದರೆ ಇದೆಲ್ಲ ಶುರುವಾಗಿದ್ದು ಆ ಅನಾಮಿಕನಿಂದಾಗಿ. ಅನಾಮಿಕನ ಯಾರು ತಯಾರು ಮಾಡಿದರು, ಏನು ಎಂತ, ಇವತ್ತಿನ ಹಲವು ಚರ್ಚೆಗಳು ನಡೀತಾ ಇದ್ದಾವೆ. ಇಲ್ಲ ಚಮ್ರೂಡಿಯವರು, ಅವ್ರ ಜೊತೆಗೆ ಮಟ್ಟೆನವರು ಮತ್ತು ರವಿ ಪ್ರಸನ್ನ ಅವರು ಇವರೆಲ್ಲ ಕುಳ್ಕೊಂಡು ಇವ್ರನ್ನ ತಯಾರು ಮಾಡಿದರು ಅನ್ನೋ ಆರೋಪಗಳು ಇದ್ದಾವೆ. ಅದು ಯಾರೋ ಹೇಳ್ತಾರಂತ ಕೇಳೋದಾಗಲಿ ಅಥವಾ ಅವ್ರು ಹೇಳಿ ಇವ್ರು ಕಲಿಸಿ ತಯಾರು ಮಾಡಿದ್ರನ್ನ ಅನ್ನೋದಾಗಲಿ, ಇವೆರಡೂ ತಪ್ಪನ. ಯಾಕಪ್ಪ ಅಂತಂದ್ರೆ ಅವ್ರು ಏನು ಮಾತಾಡ್ತಿರ್ತಾರೆ, ಏನು ಮಾತಾಡಿದ್ದಾರೆ ಇಲ್ಲಿವರೆಗೆ, ಅದಕ್ಕೆ ಅವ್ರು ಬದ್ದಿರತ್ತಾರೆ. ಯಾಕಂದ್ರೆ ಈ 164 ಅಡಿಯಲ್ಲಿ ಅವ್ರು ಬರೆದುಕೊಂಡಿದ್ದಾರೆ ಯಾರಿದ್ದಾರಪ್ಪ, ಏನು ಎಂತು ಇದರಿಂದ ಏನು ನಡೆದ ಅಂತೇಳಿ. ಅದಕ್ಕೆ ತನಿಖೆ ಆಗಲಿ, ನಮ್ಗೆ ಈ ಒಂದು ಭೂಮಿಯನ್ನು ಅಂದರೆ ಶವ ಹುತ್ತಂಥ ಭೂಮಿಗಳನ್ನ ಅಗತ್ಯ ತೆಗಿಲಿಕ್ಕೆ ಅವಕಾಶ ಕೊಡಲಿ ಅಂತ ಕೇಳ್ಕೊಂಡಿದ್ರು. ಅದ್ರ ಪ್ರಕಾರ ಅವಕಾಶ ಸಿಕ್ತು. ಆದರೆ ಇವತ್ತು ಅಲ್ಲಿ ಅವರು ಅಪೇಕ್ಷೆ ಮಾಡಿದಂಥದ್ದು ಅಂದ್ರೆ ಸರ್ಕಾರ ಅಪೇಕ್ಷೆ ಮಾಡಿದಂಥದ್ದು ಅಥವಾ BJP ಅಪೇಕ್ಷೆ ಮಾಡಿದಷ್ಟು ಅಲ್ಲೇ ಏನಪ್ಪ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು. ಈಗೇನಾಗ್ಯದಪ್ಪ ಅಂತಂದ್ರೆ ಇದೇ ಒಂದು ಕಾರಣ ಇಟ್ಕೊಂಡು ಆರಾಮನೋ ಮೌನ ಆಗಿದ್ದರು BJPಗರು ಮತ್ತು ಅವ್ರ ಸಂಘಟಕರು. ಈಗ ದಿನ ಹೋದಂಗೆ ಇನ್ನಷ್ಟು ಬಿರುಸಾಗ್ತಾ ಇದ್ದಾರೆ. ಅಂದರೆ ನೀವು ತನಿಖೆ ಇದನ್ನು ಬಿಟ್ಟು ಕೈ ಬಿಡ್ರಿ, ನಮ್ಮ ಧರ್ಮ ಉಳಿಸ್ರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಟ್ಟಾರೆ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇಲ್ಲೇ ನಮಗೆ ಬೇಕಾಗಿದ್ದು ಇದು ಏನಪ್ಪ ಅಂದ್ರೆ ಸತ್ಯದ ಸಾಕ್ಷಾತ್ಕಾರ ಆಗಬೇಕಾಗಿದೆ. ಯಾರು ತೆಗೆದುಕೊಂಡ್ರು, ಯಾರು ಮಾಡಿದರು, ಯಾರು ನಿಂತಿದ್ದಾರೆ, ಧರ್ಮ ಜಾಗೃತಿ ಹಾಳು ಮಾಡ್ತಾ ಇದ್ದಾರೆ ಅಥವಾ ಧರ್ಮದ ಕುರಿತ ಕೆಟ್ಟದಾಗಿ ಅಭಿಪ್ರಾಯ ಹಂಬಿಸ್ತಾ ಇದ್ದಾರೆ ಅನ್ನೋದು ಸಹಿತ ಹುಡುಕಿ ತೆಗಿಬೇಕಾಗಿದೆ ಅನ್ನೋಂಥ ಮಾತು ಇಲ್ಲೇ ಮತ್ತೆ ಕೇಳಿ ಬರ್ತಾ ಇದೆ. ಏನೋ ಆಗಲಿ ಈಗ ನಡೆದ ಈ ಡೆವಲಪ್ಮೆಂಟ್ಗಳಿಂದಾಗಿ ಒಂದಂತೂ ಸ್ಪಷ್ಟ ಆಗಿದೆ ಈಗಾಗಲೇ. ಇಲ್ಲ ಅಲ್ಲಿ ನಡೆದಿದ್ದು ಗ್ಯಾರಂಟಿ, ಆದರೆ ಯಾರು ಅನ್ನೋದು ಹೊರಗೆ ಬರಲಿಕ್ಕೆ ಅನ್ನಿಸ್ತದೆ, ಇಂಥವ್ರು ಮಾಡ್ಲಿಕ್ಕೆ ಇತ್ತಿದ್ದಾರೆ ಅಂತೇಳಿ. ಆದರೆ ಅವ್ರ ಹೆಸರು ಹೇಳೋದಕ್ಕೆ ಈ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ಮತ್ತಾರು ಆಗಿರ್ಬೋದು ಭಯ ನೋಡಿಸ್ತಿರ್ಬೋದು, ಅಥವಾ ಅದು ಸುಳ್ಳಾದರೆ ಹೇಗಪ್ಪ ಅನ್ನೋದು ಮತ್ತೊಂದು ಭಯನೂ ಕಾಡ್ತಾ ಇರ್ಬೋದು ಅಂತ. ಹೀಗಾಗಿ ಒಟ್ಟು ಈ ದೇವರ ಅನುಗ್ರಹ ಪಡೆಯೋದಕ್ಕೆ ನೀವೆಲ್ಲ ಹೋರಾಟ ಮಾಡಿರ್ತೇವೋ ರೈಟ್ ವಿಂಗ್ದವ್ರು ಹೇಳಿದ್ರು ಸಹಿತ ಅಥವಾ ಸಂಘ ಪರಿವಾರದವ್ರು ಹೇಳಿದ್ರು ಸಹಿತ ಇವತ್ತು ನಿಧಾನಕ್ಕೆ ಎಚ್ಚರಗೊಳ್ಳುತ್ತಿರುವಂಥ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವುಗಳ ಬಗ್ಗೆ. ಇಲ್ಲ ಉತ್ತರ ಏನದ ಇವರಲ್ಲೇ ಅನ್ನೋದಕ್ಕಾಗಿ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಘಟನೆ, ಧರ್ಮಸ್ಥಳದ ಘಟನೆ ಒಂದು ದೊಡ್ಡ ತಿಕ್ಕಾಟ ಕಾರಣ ಆಗ್ತಾ ನಡೆದು ಸರ್ಕಾರ ಮತ್ತು ಅದರ ವಿರೋಧಿಗಳ ಪಕ್ಷಗಳ ನಡಕ, ಜೊತೆಗೆ ಧರ್ಮಸ್ಥಳದ ಅಲ್ಲಿಯ ಈ ಒಂದೇನೋ ಅಲ್ಲೇ ನಮ್ಮ ಹೆಗ್ಗಡೆಯವರಿದ್ದಾರೋ ಅವ್ರ ಕುರಿತಾಗಿ ತನಿಖೆ ಆಗಲಿ ಅನ್ನುವಂಥದ್ದು, ಜೊತೆಗೆ ಇಲ್ಲ ಅವ್ರು ಪ್ರಾಮಾಣಿಕರಿದ್ದಾರೆ ಅಂತ ಅವ್ರ ಬಗ್ಗೆ ಅವರ ಹೇಳುತ್ತಿರುವಂಥ ಅನೇಕ ಸಂಘಟನೆಗಳು ಅಲ್ಲಿದ್ದಾವೆ. ಒಟ್ಟಾರೆಯಾಗಿ ವಿವಿಧ ಸಂಘಟನೆಗಳ ಅಥವಾ ವಿವಿಧ ಧರ್ಮ ಕ್ಷೇತ್ರಗಳ ಜನ ಇದರಲ್ಲಿ ಎಂಟ್ರಿನೂ ಆಗ್ತಾ ಇದ್ದಾರೆ. ಒಂದು ಕಡೆ ತನಿಖೆ ಆಗಲಿ ಅಂತ ಎರಡೂ ಕಡೆ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇವತ್ತು ಬಹಳ ಜಾಗೃತಿಯಿಂದ ಒಂದು ನಿರ್ಣಯಕ್ಕೆ ಬರಬೇಕಾಗ್ಯದ, ನಿರ್ಧರಿಸಬೇಕಾಗ್ಯದ ಯಾರು ಇಲ್ಲಿ ಇದ್ರ ಹಿಂದಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಬಲವಂತವಾದ ಸಾಕ್ಷಿಗಳನ್ನು ಕೊಟ್ಟರೆ ಮೋಸ್ಟ್ಲಿ ಈ ಕೇಸು ಮುಲ್ಟನ್ನು ಹೊಡಿಬೋದು. ಆದರೆ ಈಗಿನ ಡೆವಲಪ್ಮೆಂಟ್ ನೋಡಿದರೆ ಮಾತ್ರ ಭಾಳ ಕಷ್ಟ. ಈಗ ವೈಚಾರಿಕ ವರ್ಸಸ್ ಧಾರ್ಮಿಕ ಮನೋಸ್ಥಿತಿ ನಡುಕಿನ ಯುದ್ಧ ಅನ್ನೋದು ತಯಾರಾಗಲಿಕ್ಕೆ ಅಂತ ಹೇಳ್ತಾ ನಮ್ಗೆ ಅನಿಸಿದ್ದೀನಿ. ಕೆಲವು ನಿಮ್ಗೆ ಹೇಳಿದ್ದೀನಿ. ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಡೆಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡೆಯುವ ವಂದನೆಗಳು.